ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮ ಗ್ಲೌಸ್ ರಿವ್ಯೂ ಮಾಡೋಣ ಅಂತ ಇದ್ರ ಬಗ್ಗೆ ಇನ್ಸ್ಟಾಗ್ರಾಮಲ್ಲಿ ರೀಲ್ ಬಿಟ್ಟಿದ್ದೆ. ಸೊ ಇದ್ರ ಬಗ್ಗೆ ಹೋಗ್ತಾ ಡೀಟೇಲಾಗಿ ಮಾತಾಡ್ತೀನಿ, ಹೆಂಗಿದೆ ಏನು ಕತೆ ಅಂತ. ಸೊ ಅದಕ್ಕೆ ನಾವು ಮೌಂಟಿಂಗು ಇಲ್ಲಿಗೆ ಮಾಡ್ಕೊಳ್ಳೋಣ. ಸೊ ಲೆಟ್ಸ್ ಸ್ವಿಚ್ ಟು ಮೋಟೋ ಬ್ಲಾಗ್ ಸೆಟಪ್. ಇವತ್ತು ನಮ್ಮ ಜೊತೆ ನಮ್ಮ ಮೇಡಮ್ ಇದ್ದಾರೆ, ಹೋಮ್ ಮಿನಿಸ್ಟ್ರು. ಹೆಂಗಾಗ್ಬಿಟ್ಟಿದೆ ಅಂದರೆ, ಫ್ಯಾಮಿಲಿ ಆದಮೇಲೆ ಮಗು ಮಲಗಿದಾಗ ಮಾತ್ರ ನಮ್ಗೆ ಟೈಮ್ ಸಿಗೋದು. ಸೊ ಒಂದು ಮಲಗಿರೋ ಟೈಮಲ್ಲಿ ಕ್ವಿಕ್ಕಾಗಿ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀವಿ ಆಚೆಗೆ. ಅಂದರೆ ಒಂದು ಸನ್ಸೆಟ್ ರೈಡ್ ಥರ ಅಷ್ಟೇ. ಸಂಜೆ ಗಂಟೆ ಬಂದ್ಬಿಟ್ಟು ಆಲ್ರೆಡಿ 5:40 ಆಗಿದೆ. ಇನ್ನೊಂದೇನೆಂದರೆ ಸ್ನೇಹಿತರೆ, ವಿಂಟರಲ್ಲಿ ನಿಮಗೆ ಗೊತ್ತಿದೆ ಡೇ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಈವ್ನಿಂಗ್ ನೀವೇನಾದರೂ ಸನ್ಸೆಟ್ ರೈಡ್ ಏನೋ ಮಾಡ್ತೀರಾ ಅಂದರೆ ಸ್ವಲ್ಪ ನಿಮ್ಗೆ ಜಾಸ್ತಿ ಟೈಮ್ ಸಿಗುತ್ತೆ. ಈವ್ನಿಂಗ್ ಲೇಟಾಗಿ ಸ್ಟಾರ್ಟ್ ಮಾಡ್ಬೋದು, ಅದೊಂದು ಅಡ್ವಾಂಟೇಜು. ಭಾಳ ಒಳ್ಳೆ ಫೀಲಿಂಗು ಹೊಸ ಗ್ಲೌಸಲ್ಲಿ ಓಡಿಸ್ತಾ ಇರೋದು. ಟು ಬಿ ಫ್ರ್ಯಾಂಕ್, ನನಗೂ ಅದು ಫಸ್ಟು ಒಂದು 2000 ಮೇಲ್ಗಡೆ ಇರುವಂಥ ಗ್ಲೌಸನ್ನು ಗೇರ್ಸ್ಗೆ ನಾನು ಅಷ್ಟು ಖರ್ಚು ಮಾಡಿರೋದು. ಸೊ ಒಂಥರ ಖುಷಿ ಇದೆ. ಫಸ್ಟ್ ಇಂಪ್ರೆಷನ್ ಈಗಲೇ ಹೇಳಬೇಕು ಅಂದರೆ, ಹಾಕಿ ತೆಗಿಯೋಕ್ಕೆ ಗ್ಲೌಸ್ ಇದೆಯಲ್ಲ ಸಿಕ್ಕಾಪಟ್ಟೆ ಈಸಿ. ಸೊ ಬೇರೆ ನಾನು ಇಷ್ಟು ದಿನ ಎಲ್ಲ BSDKದು ಈವನ್ ಬೈಕಿಂಗ್ ಬ್ರದರ್ವ್ರದ್ದು ಯೂಸ್ ಮಾಡಿದ್ದೆ ಒಂದು 5 ವರ್ಷ. ಎಕ್ಸ್ಪೆಷಲಿ ಅರ್ಜೆಂಟಲ್ಲೆಲ್ಲರೂ ಹಾಕೋಬೇಕು ತೆಗಿಬೇಕು ಅಂದಾಗ ಭಾಳ ಕಷ್ಟ ಆಗ್ತಿತ್ತು. ದಿಸ್ ಈಸ್ ವೆರಿ ವೆರಿ ಈಸಿ. ಆಮೇಲೆ ಇಲ್ಲೊಂದು ಬಕಲ್ ಕೊಟ್ಟಿದ್ದಾನೆ, ಈಸಿಯಾಗಿ ನೀವು ಹಾಕಿ ತೆಗಿಯೋದೊಂದು ಅಂದರೆ ಇದು ನನ್ನ ಫಸ್ಟ್ ಇಂಪ್ರೆಷನು. ಹಾಕಿ ತೆಗಿಯೋಕ್ಕೆ ಅದೊಂದು ಬಿಗ್ ಅಡ್ವಾಂಟೇಜು. ಎಷ್ಟು ಜನ ಇದನ್ನು ಹೇಳ್ತಾರೆ ಗೊತ್ತಿಲ್ಲ. ರೈಡಿಂಗಲ್ಲಿ ಹೋಗ್ಬೇಕಾದ್ರೆ ನಮಗೆ ಮೇಯ್ನು ಹೆಲ್ಮೆಟ್ಟು ಅಥವಾ ಜಾಕೆಟ್ ಆಗಲಿ ತುಂಬ ಟೈಮ್ ಸ್ಪೆಂಡ್ ಮಾಡಬಾರ್ದು, ಇನ್ನೂ ಗೇರ್ನ ರಿಮೂವ್ ಮಾಡೋಕ್ಕೆ ಹಾಕೋಕ್ಕೆಲ್ಲ. ಸೊ ಆ ವಿಷಯದಲ್ಲಿ ಈ ಗ್ಲೌಸು ತುಂಬ ಸೂಪರಾಗಿದೆ. ವಾಹ್. ಆಮೇಲೆ ಏನಕ್ಕೆ ಇಷ್ಟು ಬೇಗ ನಾನು ಇನ್ಸ್ಟಾಗ್ರಾಮಲ್ಲಿ ರೀಲ್ ಹಾಕಿದ್ದೆ, ನೋಡಿಲ್ಲ ಅಂದರೆ ದಯವಿಟ್ಟು ಒಂದು ಸಲ ಚೆಕ್ ಮಾಡಿ. ಇಷ್ಟು ಬೇಗ ರಿವ್ಯೂ ಕೊಡ್ತಾಯಿದ್ದೀನಿ ಏನಕ್ಕೆ ಅಂದರೆ, ಇದು ವಿಂಟರ್ ಅಲ್ವಾ. ಸೊ ವಿಂಟರಲ್ಲಿ ಒಂಥರ ಎಲ್ಲ ಚೆಕ್ ಮಾಡ್ಬೋದು. ಗ್ಲೌಸ್ ಎಕ್ಸ್ಪೆಷಲ್ ನೀವು ಸಮ್ಮರಲ್ಲಿ ಅಷ್ಟು ಯೂಸ್ ಮಾಡ್ತಿರೋಲ್ಲ ಗೊತ್ತಿಲ್ಲ, ಬಟ್ ವಿಂಟರಲ್ಲಂತೂ ಬೇಕೇ ಬೇಕು. ಒಂದು ಪ್ರೊಟೆಕ್ಷನ್ಗೆ, ಇನ್ನೊಂದು ತುಂಬ ಚಳಿ ಆಗ್ತಿದ್ದಂಗೆ ಗಾಡಿ ಲಾಂಗ್ ಹೊಡೆಯೋಕ್ಕಾಗಲ್ಲ, ಕೈ ನಮ್ನೆಸ್ ಬರುತ್ತೆ. ಎಕ್ಸ್ಪೆಷಲಿ ರಾಯಲ್ ಎನ್ಫೀಲ್ಡ್ ಗಾಡಿಗಳು ಹ್ಯಾಂಡ್ಲ್ ಬಾರ್ ಹತ್ರ ವೈಬ್ರೇಷನ್ಸ್ ಜಾಸ್ತಿ. ನೀವು ಗ್ಲೌಸ್ ಇಲ್ಲದೆ ಗಾಡಿ ಓಡಿಸ್ತೀರಾ ಅಂದರೆ ಕೈ ಫುಲ್ ನಮ್ನೆಸ್ ಆಗಿಬಿಡುತ್ತೆ. ನನಗೂ ಲಾಸ್ಟ್ ಟೈಮ್ ಮಾನ್ಸೂನ್ ರೈಡಲ್ಲಿ ಅದಕ್ಕೆ ಫೀಲ್ ಆಗಿತ್ತು. ಗಾಡಿದು ಪ್ರಾಬ್ಲಮ್ ಇದೆ, ಆಮೇಲೆ ಗ್ಲೌಸು ನಾವು ಒಳ್ಳೇದು ಯೂಸ್ ಮಾಡ್ತಿಲ್ಲ ಅಂದರೆ ಅದಾಗುತ್ತೆ. ಸೊ ಆ ಲೆಕ್ಕದಲ್ಲಿ ಈಗ ನಾವು ಟೆಸ್ಟ್ ಮಾಡ್ತಿರೋದು ಪರ್ಫೆಕ್ಟ್ ಆಗಿದೆ ಅಂತ ಅನಿಸುತ್ತೆ. ನಿಮಗೆಲ್ಲ ಪ್ರಶ್ನೆ ಬರುತ್ತೆ, ಈಗ ಆನ್ಲೈನಲ್ಲಿ ತೊಗೋಬೇಕು ಆಫ್ಲೈನಲ್ಲಿ ತೊಗೋಬೇಕಾ ಅಂತ. ನನಗೆ ಗೊತ್ತಿರೋಂಗೆ ಆಫ್ಲೈನಲ್ಲಿ ಆಗಲಿ ಆನ್ಲೈನಲ್ಲಿ ಆಗಲಿ ಶಾಪ್ ಅವರೇ ಅದನ್ನು ಸೆಲ್ಲರಾಗಿ ಡೀಲ್ ಮಾಡೋದು. ಏನಂದರೆ ಸ್ವಲ್ಪ ಹಾಕಿ ತೆಗೆದು ಎಲ್ಲ ಟ್ರೈ ಮಾಡಿರ್ತಾರಲ್ಲ, ಲೂಸ್ ಆಗಿಬಿಟ್ಟಿರುತ್ತೆ, ಅಂಥದ್ದನ್ನು ಕೊಟ್ಬಿಡ್ತಾರೆ ಆನ್ಲೈನಲ್ಲಿ. ತುಂಬ ಸಲ ರಿಟರ್ನ್ ಮಾಡಬೇಕಾಗತ್ತೆ. ಸೊ ಅದೊಂದು ಪ್ರಾಬ್ಲಮ್ಮು. ಯಾಕಂದರೆ ಈ ಥರ ಬ್ರ್ಯಾಂಡ್ಗಳು ರೈನಾಕ್ಸ್, ರಿಯಸ್ ಎಲ್ಲ ಆನ್ಲೈನಲ್ಲಿ ಯಾವುದೇ ಕಾರಣಕ್ಕೂ ಡಿಸ್ಕೌಂಟ್ ಕೊಡೋಲ್ಲ. ಈವನ್ ನೀವು ಫೆಸ್ಟಿವಲ್ ಇದು ಅಮೆಝಾನ್ದು ಏನು ಬಂದ್ರೂ ಇಂಥ ಗ್ಲೌಸ್ಗಳಿಗೆ ಡಿಸ್ಕೌಂಟ್ ಇಡೋಲ್ಲ. ಸೊ ಐ ವುಡ್ ಸಜೆಸ್ಟ್, ಶಾಪ್ಗೆ ಹೋದರೆ ಹಾಕಿ ತೆಗೆದು ನೋಡಿ, ಬಟ್ ಅವ್ರ ಹತ್ರ ಅದೇ ಪೀಸ್ ತೊಗೋಬೇಡಿ, ಇಟ್ಟಿರ್ತಾರೆ ಗೋಡನಲ್ಲಿ ಅಥವಾ ಎಕ್ಸ್ಟ್ರಾ ಇದ್ದೇ ಇರುತ್ತೆ. ಸೊ ಇಲ್ಲ ಅಂದರೆ ರಿಜೆಕ್ಟ್ ಮಾಡಿಬಿಟ್ಟು ಇನ್ನೊಂದು ಗಂಡಿಗೆ ಹೋಗಿ, ನಿಮ್ಗೆ ಹೆಂಗಿದ್ರು ಸೈಜ್ ಗೊತ್ತಾಗಿರುತ್ತಲ್ಲ. ಸೊ ಅದರಿಂದ ಇಟ್ ಡಸಂಟ್ ಮ್ಯಾಟರ್ ಮಚ್. ನನ್ನ ಸಜೆಷನ್, ನೀವು ಆಚೆ ತೊಗೊಳೋದು ಬೆಟರು ಆನ್ಲೈನ್ಗಿಂತ. ಆಫ್ಲೈನ್ ಸ್ಟೋರಲ್ಲಿ ಬೆಟರು. ಸಕ್ಕತ್ತಾಗಿದೆ ಗುರು ಮಾತ್ರ. ನಾನು ಜನರಲಿ ಫುಲ್ ಗೇರ್ಸ್ ಆಗಿದ್ದಾಗಿ ಖುಷಿ ಕೊಡುತ್ತೆ, ಬಟ್ ಇವತ್ತು ಈ ಗ್ಲೌಸು ಇನ್ನೊಂದು ನಾನು ಹೇಳಿದ್ದೆ ರೀಲಲ್ಲೂ, ಇದು ಬಂದ್ಬಿಟ್ಟು ತುಂಬ ಚಿಕ್ಕದು ಅಲ್ಲ ಗ್ಲೌಸು. ನಿಮಗೆ ಸಿಟಿಲೆಲ್ಲ ಯೂಸ್ ಮಾಡೋಕ್ಕೆ ಒಂದಿಷ್ಟು ಬರುತ್ತೆ ನೋಡಿ. ಇದು ಬಂದ್ಬಿಟ್ಟು ಕಂಪ್ಲೀಟಾಗಿ ಫುಲ್ ಟೂರಿಂಗ್ ಗ್ಲೌಸ್ ಥರನೂ ಫುಲ್ ನಕಲ್ ತನಕನೂ ಬರೋಲ್ಲ. ಓಕೆ, ಬಟ್ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇದೆ, ನಾರ್ಮಲ್ ಸಿಟಿ ಗ್ಲೌಸ್ಗಿಂತ ಸ್ವಲ್ಪ ಜಾಸ್ತಿ ಇದೆ, ವಿಚ್ ವಿಲ್ ಪ್ರೊಟೆಕ್ಟ್ ನೈಸ್ಲಿ. ಒಳ್ಳೆ ಜಾಕೆಟ್ ಇದ್ದರೆ ಅದೊಂದು ಅಡ್ವಾಂಟೇಜು. ನೀವೇನಾದರೂ ತುಂಬ ಫುಲ್ ಕವರ್ ಆಗೋ ಜಾಕೆಟ್ ಹಾಕೊಂಡ್ರೆ ಈ ಸ್ಪೋರ್ಟ್ ಬರುತ್ತಲ್ಲ ಫುಲ್ ಟೂರಿಂಗ್ ಗ್ಲೌಸ್ಗಳು, ಅದು ಹಾಕ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ದಿಸ್ ಈಸ್ ವರ್ತ್ ಅಂತ ಅನ್ನಿಸ್ತಿದೆ. ಮುಂದೆ ಹೋಗೋಣ. ಇಷ್ಟು ಬೇಗ ಏನು ಪಾಸಿಟಿವ್ ನೆಗೆಟಿವ್ಸ್ ಅಂತ ಹೇಳೋಕ್ಕಾಗಲ್ಲ, ಸ್ವಲ್ಪ ಹೊತ್ತು ಗಾಡಿ ಓಡಿಸೋಣ ಹಂಗೇ. ಓಕೆ, ಇನ್ನು ಸೆಕೆಂಡ್ ಬಿಗ್ಗೆಸ್ಟ್ ಫ್ಯಾಕ್ಟ್ರ್ ಬರೋದು ಮೆಮೊರಿ ಫೋಮ್ ಅಂತ ಇರುತ್ತೆ. ಓಕೆ, ಕೆಲವು ಗ್ಲೌಸ್ಗಳು ಹಾಕಿದ ತಕ್ಷಣ ಅಷ್ಟು ಸೆಟ್ ಆಗೋಲ್ಲ. ಅಂದರೆ ನಿಮಗೆ ಕ್ಲಚ್ ಹಿಡಿಯೋದೆಲ್ಲ ಸ್ವಲ್ಪ ಟೈಮ್ ತೊಗೊಳುತ್ತೆ. ಎಲ್ಲೋ ಒಂದು ಸಲ ಕ್ಲಚ್ ನೀವು ತುಂಬ ಲೂಸ್ ಆಗಿಬಿಡೋದು ಆ ಥರ ಎಲ್ಲ ಆಗುತ್ತೆ, ಅಂದರೆ ರೆವ್ ಮಾಡ್ತಾ ಇರೋದು ಗಾಡಿ. ಸೊ ಆ ವಿಷಯದಲ್ಲಿ ಐ ಥಿಂಕ್ ದಿಸ್ ಸೂಟ್ಸ್ ಎವ್ರಿಬಡಿ ಆಟ್ ಎ ಫಸ್ಟ್. ಇದು ಹಾಕೊಂಡಿದ ತಕ್ಷಣ ಏನು ನಿಮ್ಗೆ ಅಂಥದ್ದು ಫೀಲ್ ಆಗೋಲ್ಲ. ತುಂಬ ಚೆನ್ನಾಗಿದೆ ಪ್ರೈಸ್ಗೆ. ಒಳ್ಳೆ ಸನ್ಸೆಟ್ ಆಗ್ತಿದೆ ಗುರು.
ಓಕೆ, ಈಗ ನಾನು ನಮ್ಮ ಹಿಮಾಲಯನ್ ಕನ್ಸೋಲಲ್ಲಿ ನೋಡ್ತಾ ಇದ್ದೀನಿ ಎಷ್ಟಿದೆ ಚಳಿ ಅಂತ. ಆಲ್ಮೋಸ್ಟ್ 21 ಡಿಗ್ರಿ ಇದೆ. ಸೊ ಇಟ್ ಮೀನ್ಸ್ ಕ್ವೈಟ್ ಇನಫ್ ಚಳಿನೇ ಇದೆ ಇವತ್ತು. ಆದರೆ ಎಲ್ಲೂ ಫೀಲ್ ಆಗ್ತಿಲ್ಲ. ತಡೆಯುತ್ತೆ ಗುರು. ನಾನು ತುಂಬ ಹೆದರ್ಕೋತಾ ಇದ್ದೆ ವಿಂಟರ್ ಗ್ಲೌಸ್ ತೊಗೋತಾ ಇಲ್ವಲ್ಲ ಅಂತ. ಬಟ್ ಇದ್ರದ್ದು ನೀವು ಗ್ಲೌಸ್ ಗ್ರೋವರ್, ಇದು ರೈನಾಕ್ಸ್ದು ಗ್ರೋವರ್ ಅಂತ. ಇದ್ರದ್ದು ಫುಲ್ ಮಾಡಲ್ ನೇಮ್ ಬಂದುಬಿಟ್ಟು ಆಫ್ ರೋಡ್ ಆನ್ ರೋಡ್, ಅಂದರೆ ಡ್ಯುಯಲ್ ಸ್ಪೋರ್ಟ್ ಗ್ಲೌಸ್ ಅಂತಲೇ ಹೇಳೋದು ಇದನ್ನು. ವಿಚ್ ಮೀನ್ಸ್ ಒಂದು ಲೆವೆಲ್ಗೆ ಚಳಿಗೂ ತಡೆಯುತ್ತೆ, ತುಂಬ ರೈನಿ ಸೀಸನ್ಗೂ ಆಗೋಲ್ಲ, ಟೂರಿಂಗ್ ಮಾಡ್ತೀರಾ ಅಂದರೂ ಆಗುತ್ತೆ, ಆಫ್ ರೋಡ್ಗೂ ಆಗುತ್ತೆ ಅನ್ನೋ ಥರ ಅರ್ಥದಲ್ಲಿ ಡ್ಯುಯಲ್ ಸ್ಪೋರ್ಟ್. ಈಗ ಹೆಲ್ಮೆಟ್ ಇದೆಯಲ್ಲ ಅದೇ ಥರ. ಅಂದರೆ ನೀವು ಆಫ್ ರೋಡಿಂಗ್ ಮಾಡ್ತೀರಾ ಅಂದರೂ ಓಕೆ, ತುಂಬ ಟೂರಿಂಗ್ ಮಾಡ್ತೀರಾ ಅಂದರೂ ಓಕೆ. ಸೊ ಇದೊಂದು ನೀವು ಗ್ಲೌಸ್ ತೊಗೋಬೇಕಾದ್ರೆ ಒಂದು ತಲೆಯಲ್ಲಿ ಇಟ್ಕೋಬೇಕು. ಎಲ್ಲಾದರೂ ಸ್ಪೆಕ್ಕಲ್ಲಿ ಟೂರಿಂಗ್ ಅಂತ ಬರ್ತಿದ್ರೆ ಬರೀ ಟೂರಿಂಗಿಗೇನೆ, ನೀವು ಆಫ್ ರೋಡಿಂಗ್ ಹೋಗ್ತೀರಾ ಅಂದರೆ ಅಷ್ಟು ಹೆಲ್ಪ್ ಆಗೋಲ್ಲ. ಎಲ್ಲಿ ನೀವು ಕ್ಲಚ್ಚಲ್ಲಿ ತುಂಬ ಆಟ ಆಡ್ತೀರಾ ಅಂಥ ಟೈಮಲ್ಲಿ ಸ್ವಲ್ಪ ಸ್ಟ್ರಗಲ್ ಆಗುತ್ತೆ. ಅಂದರೆ ಕೈ ನೋವು ಬರುತ್ತೆ, ಅಷ್ಟು ಈಸಿಯಾಗಿರೋಲ್ಲ ಕ್ಲಚ್ ಹಿಡಿಯೋದು. ಬಟ್ ಟೂರಿಂಗಿಗೆ ಪರ್ಫೆಕ್ಟ್ ಆಗಿರುತ್ತೆ. ಇನ್ನು ಆಫ್ ರೋಡಿಂಗ್ದ ಬರೀ ತೊಗೋತೀರಾ ಅಂದರೆ ಪ್ರೊಡಕ್ಷನ್ ಇರೋಲ್ಲ. ಸೊ ಅಂಥದ್ರಲ್ಲಿ ಇದು ಡ್ಯುಯಲ್ ಸ್ಪೋರ್ಟ್ ಗ್ಲೌಸ್ ಆಗಿರೋದ್ರಿಂದ ಪರ್ಫೆಕ್ಟ್ ಆಗಿದೆ ಅಂತ ಅನ್ನಿಸ್ತಿದೆ ನನಗೆ. ಆಮೇಲೆ ನಾನು ಇವತ್ತು ಹಾಕ್ಕೊಂಡಿರೋ ಜಾಕೆಟ್ ಬಂದುಬಿಟ್ಟು ನಾರ್ಮಲ್ ಜಾಕೆಟು ಡೆಕತ್ಲೆಂದು, ವಿಚ್ ಇಸ್ ಪರ್ಫೆಕ್ಟ್. ಓಕೆ, ಸಮ್ಮರ್ಗೆಲ್ಲ ಕರೆಕ್ಟಾಗಿದೆ. ಬಟ್ ಯಾವುದೇ ರೀತಿ ಪ್ರೊಡಕ್ಷನ್ ಕೊಡೋಲ್ಲ. ಬಟ್ ಸಿಟಿ ಕಮ್ಯೂಟ್ ಮಾಡ್ತೀರಾ ಅಥವಾ ಏನಾದರೂ ನೀವು ಈ ಥರ ಡೆಲಿವರಿ ಬಾಯ್ಗೆ ಕೆಲಸ ಮಾಡ್ತಿದ್ದೀರಾ ಅಂದರೆ ಸುಮ್ಮನೆ ಎಲ್ಲೆಲ್ಲೋ ಹುಡ್ಕೋಕ್ಕಿಂತ ಡೆಕತ್ಲೆನ್ಗೆ ಹೋಗಿ 700 ರೂಪಾಯಿಗೆ ಇದು ಒಂದು ಒಳ್ಳೆ ಗ್ಲೌಸು, ಒಳ್ಳೆ ಜಾಕೆಟ್ ಅಂತ ಹೇಳ್ಬೋದು, ವಿಂಟರ್ ಜಾಕೆಟು. ಆಮೇಲೆ ಸಮ್ಮರಲ್ಲೂ ಆಗುತ್ತೆ, ಅಷ್ಟೇನು ಸೆಕೆ ಆಗೋಲ್ಲ. ನಾನು ಬೆಳಿಗ್ಗೆ ಬ್ಯಾಡ್ಮಿಂಟನ್ಗೆ ಹೋಗ್ಬೇಕಾದ್ರೆ ಇದನ್ನೇ ಹಾಕ್ಕೊಂಡು ಹೋಗ್ತೀನಿ. ಅಂದರೆ ಆಟ ಆದಮೇಲೆ ಮೇಲ್ಗಡೆ ಅಪ್ಪರ್ ವೇರಾಗಿ ಯೂಸ್ ಮಾಡೋಕ್ಕೆ. ಸೊ ಒಳ್ಳೇದೊಂದು ಸನ್ಸೆಟ್ ಆಗ್ತಿದೆ, ನಮ್ಮ ಮೇಡಮ್ ಹೇಳ್ತಾಯಿದ್ರು. ಸೊ ಒಂದು ಸಲ ನಾವು ಸ್ವಿಚ್ ಮಾಡೋಣ ಕ್ಯಾಮ್ರಾಗೆ ಈ ಕಡೆಗೆ. ಓಕೆ, ಈಗ ನೆಕ್ಸ್ಟು ಮೇ ಬಿ ಈ ಗ್ಲೌಸಲ್ಲಿ ಎಲ್ಲ ಪಾಸಿಟಿವ್ಸೇ ಜಾಸ್ತಿ ಇದೆ. ಬಟ್ ಹುಡುಕ್ಬೇಕು ಒಂದೆರಡು ನೆಗೆಟಿವ್. ಅಂದರೆ ಒಂದು ನನಗನ್ಸಿತ್ತು, ಬೀಂಗ್ ಎ ಮೋಟೋ ವ್ಲಾಗರ್, ಈಗ ನಾನು ಇಲ್ಲಿ ಹೆಲ್ಮೆಟಿಂದ ಇದಕ್ಕೆ ಸ್ವಿಚ್ ಮಾಡಿದೆ ಆ್ಯಕ್ಷನ್ ಕ್ಯಾಮ್ರಾನ. ಸಮ್ವೇರ್ ಸ್ವಲ್ಪ ಸ್ಟ್ರಗಲ್ಲು, ಅಂದರೆ ಬಟನ್ಗಳು ಹುಡ್ಕೋದು ಸ್ವಲ್ಪ ಕಷ್ಟ, ಅಷ್ಟು ಈಸಿ ಇಲ್ಲ ನಾನು ಹಳೆ ಗ್ಲೌಸ್ ಅಷ್ಟು. ಮೇ ಬಿ ಲೆದರ್ ಆಗಿರೋದ್ರಿಂದ ಸ್ವಲ್ಪ ನಾನು ಯೂಸ್ಟು ಆಗಬೇಕೇನೋ ಗೊತ್ತಿಲ್ಲ. ಯಾವನ SUV ಏನಕ್ಕೆ ಇಟ್ಕೊತೀರ ಮತ್ತೆ? ಏನು ಗುರು, ರೋಡ್ ಹಿಂಗಾಗ್ಬಿಟ್ಟಿದೆ. ಇದು ಸ್ನೇಹಿತರೆ ಫೆರಿಫೆರಲ್ ರೋಡು. ನಾನು ತುಂಬ ವೀಡಿಯೋಲ್ಲಿ ಹೇಳಿದ್ದೀನಿ. ವಿಚ್ ವಿಲ್ ಕನೆಕ್ಟ್ ಟು ದಾಬಸ್ಪೇಟೆ, ಅಂದರೆ ಔಟರ್ ರಿಂಗ್ ರೋಡು ಹೊಸದಿದು. ಈ ಕಡೆ ಹೋದರೆ ಮೈಸೂರು ರೋಡು. ಧೂಳು. ಸೊ ನಾನು ಅದೇ ಹುಡುಕ್ಬೇಕು ಅಂದರೆ ಅದೊಂದು ಕಮ್ಮಿ ಅನ್ನಿಸ್ತು. ಎಲ್ಲ ಒಂದು ಕಡೆ ಲೆದರ್ ಜಾಸ್ತಿ ಇರೋದ್ರಿಂದ ನೀವೇನಾದರೂ ಆ್ಯಕ್ಷನ್ ಕ್ಯಾಮ್ರಾಸ್ ಯೂಸ್ ಮಾಡ್ತಿದ್ದೀರಾ ಅಂದರೆ ಸ್ವಲ್ಪ ಕಷ್ಟ ಇದೆ. ಬಟನ್ಸ್ ಎಲ್ಲ ಒತ್ತೋದು ಹುಡ್ಕೋದು ಅಷ್ಟು ಈಸಿಯಾಗಿ ಹೋಗೋಲ್ಲ. ಸೊ ಅದೊಂದು. ಇನ್ನೂ ಕಂಪ್ಲೀಟಾಗಿ ಇಷ್ಟೊತ್ತು ನಾನು ರೈಡ್ ಮಾಡಿದ್ನಲ್ಲ ಈ ವಿಂಟರಲ್ಲಿ, ಐ ಥಿಂಕ್ ದಿಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಗ್ಲೌಸ್ ಅಂತ ಹೇಳ್ಬೋದು. ಬಟ್ ಆಬ್ವಿಯಸ್ಲಿ ಇದ್ರದ್ದು ಇನ್ನೊಂದು ನೆಗೆಟಿವ್ ಏನಂದರೆ ದಿಸ್ ಇಸ್ ನಾಟ್ ವಾಟರ್ ಪ್ರೂಫ್. ಓಕೆ, ನೀವೆಲ್ಲ ಏನೇ ತೊಗೊಳ್ಳಿ, ಈಗ ವಾಟರ್ ಪ್ರೂಫ್ ಅಂತ ಅಂದರೆ ಒಳಗಡೆ ಸ್ವೆಟ್ ಆಗುತ್ತೆ. ನೀವು ಹೋಗ್ಬೇಕಾದ್ರೆ ಹುಷಾರಾಗಿರಬೇಕು. ಒಳಗಡೆ ಸ್ವೆಟ್ ಆದರೆ ಪರವಾಗಿಲ್ಲ, ಸಮ್ಮರಲ್ಲಿ ನಾನು ಅದನ್ನು ಯೂಸ್ ಮಾಡೋಕ್ಕೆ ಆಗಲ್ಲ ಅಂತ ಓಕೆ ಅಂತ ಇದ್ದರೆ ಮಾತ್ರ ಈ ಥರ ವಾಟರ್ ಪ್ರೂಫ್ ಗ್ಲೌಸ್ಗಳು, ಈ ಥರದ್ದಲ್ಲ ವಾಟರ್ ಪ್ರೂಫ್ ಗ್ಲೌಸ್ಗಳು ತೊಗೊಳ್ಳಿ. ಇಲ್ಲ ನನಗೆ ಎಲ್ಲ ಕಾಲಕ್ಕೂ ಆಗಬೇಕು, ಮಳೆಗಾಲದಲ್ಲಿ ಏನಾದರೂ ಒಂದು ಬೇರೆ ಜುಗಾಡ್ಗಳು ಮಾಡ್ಕೋತೀನಿ. ಯಾಕಂದರೆ ಮಳೆಯಲ್ಲಿ ಇದು ಯೂಸ್ ಮಾಡಿದ್ರೆ ಲೆದರ್ ಎಲ್ಲ ಕಿತ್ಕೊಂಡ್ಬಂದ್ಬಿಡುತ್ತೆ. ಆಮೇಲೆ ಒಳಗಡೆ ನೀರು ಹೋಗುತ್ತೆ, ನಿಮಗೇನು ಪ್ರೊಟೆಕ್ಷನ್ ಕೊಡೋಲ್ಲ, ಲೆದರು ಬೇಗ ಹಾಳಾಗುತ್ತೆ. ಸೊ ಮಾನ್ಸೂನಲ್ಲಿ ಇದನ್ನು ಯೂಸ್ ಮಾಡೋಕ್ಕಾಗಲ್ಲ. ಅದಕ್ಕೆ ಬೇಕಾದ್ರೆ ಇನ್ನೊಂದು ನೀವು ಕ್ರ್ಯಾಂಪ್ಸ್ಟರ್ದು ಆ ಥರದ್ದು ಯೂಸ್ ಮಾಡಬೇಕು. ಬಟ್ ಮಾನ್ಸೂನ್ದು ನಾನು ಆ್ಯಕ್ಚುಲಿ ಒಂದು ಕಂಪ್ಲೀಟ್ ವಾಟರ್ ಪ್ರೂಫ್ ಕ್ರ್ಯಾಂಪ್ಸ್ಟರ್ದೇ ತರಿಸ್ಕೊಂಡಿದ್ದೆ, ರಿಟರ್ನ್ ಮಾಡಿಬಿಟ್ಟೆ. ಜಸ್ಟ್ ಬಿಕಾಸ್ ಎಷ್ಟು ಕಷ್ಟ ಅಂದರೆ ಅದ್ರ ಕಂಫರ್ಟ್ ನೀವು ಮ್ಯಾಚ್ ಮಾಡ್ಕೊಳ್ಳೋದು ಅಷ್ಟು ಕಷ್ಟ. ಏನಕ್ಕೆ ಅಂದರೆ ಅದು ಮಾನ್ಸೂನ್ ಗ್ಲೌಸ್ಗಳು ಫುಲ್ ವಾಟರ್ ಪ್ರೂಫ್ ಕೊಟ್ಟಿರ್ತಾನೆ, ಎಲ್ಲೂ ಬ್ರೀತಿಂಗ್ ಆಗೋಲ್ಲ, ಹಾಕೊಂಡು ಕ್ಲಚ್ ಹೊಡಿಯೋಕ್ಕಾಗ್ತಾಯಿಲ್ಲ, ಭಾಳ ಕಷ್ಟ. ಸೊ ಅದರಿಂದ ವಾಟರ್ ಪ್ರೂಫ್ ಗ್ಲೌಸ್ನ ಆದಷ್ಟು ಅವಾಯ್ಡ್ ಮಾಡಿ. ಪ್ರೊಡಕ್ಷನ್ಗೆ ಈ ಥರದ್ದೊಂದು ಗ್ಲೌಸ್ ತೊಗೊಳ್ಳಿ. ವಾಟರ್ ಪ್ರೂಫ್ ಬೇಕಾದರೆ ನೀವು ಮುಂದೆ ಒಂದಿನ ಒಳಗಡೆ ಯಾವುದಾದ್ರೂ ಕವರ್ ಯೂಸ್ ಮಾಡಿಕೊಂಡು ಏನಾದರೂ ಮಾಡಿ ಪ್ರೊಟೆಕ್ಟ್ ಮಾಡ್ಕೋಬೋದು. ಒಂದು ಕಾಲದಲ್ಲಿ ಸ್ನೇಹಿತರೆ ಈ ರೋಡಿಗೆ ಜನ ಬರ್ತಾ ಇರಲಿಲ್ಲ. ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ ಈ ಕಡೆ ಮುಕ್ತಿನಾಗ ಟೆಂಪಲ್ಲು, ರಾಮಹಳ್ಳಿ ಹೋಗೋರು ಎಲ್ಲ ಇದೇ ರೋಡಲ್ಲಿ ಬರ್ತಾರೆ. ಸಿಕ್ಕಾಪಟ್ಟೆ ವೆಹಿಕಲ್ಸ್ ಓಡಾಡುತ್ತೆ. ಅವಾಗ ಬರೀ ಇಲ್ಲಿ ಕಾಂಕ್ರೀಟ್ ಲಾರಿಗಳು
ಅಥವಾ ಈ ಥರ ಗಾಡಿಗಳು ಓಡಾಡ್ತಿತ್ತು ಅಷ್ಟೇ. ಈಗ ಸಾವಂದುರ್ಗ ಮಂಚಿನ ಬೆಲೆ ಅಂತೂ ಈಗ ಸಿಕ್ಕಾಪಟ್ಟೆ ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಬಂದು ಸಿಕ್ಕಾಪಟ್ಟೆ ಫೇಮಸ್ ಆಗಿಬಿಟ್ಟಿದ್ದಾರೆ. ಮುಂಚೆಯಿಂದನೂ ಇದೆ, ಬಟ್ ಸಂಡೇಗೆ ಒಂದು ಒಳ್ಳೆ ಸ್ಪಾಟ್ ಆಗಿಬಿಟ್ಟಿದೆ ಮಂಚಿನ ಬೆಲೆ. ಆಮೇಲೆ ಕೆಲವರು ಮೈಸೂರು ರೋಡ್ಗೆ ಹೋಗೋರು ಅಲ್ಲಿ ಟ್ರಾಫಿಕ್ ಅವಾಯ್ಡ್ ಮಾಡಬೇಕು ಅಂತ ಈ ಕಡೆ ರಾಮವಳ್ಳಿನ ತೊಗೋತಾರೆ. ಇನ್ನೂ ಈ ಗ್ಲೌಸ್ ಬಗ್ಗೆ ನೆಗೆಟಿವ್ಸ್ ನನಗೇನು ಅನ್ನಿಸ್ತಾ ಇಲ್ಲ. ವಾಟರ್ ಪ್ರೂಫ್ ಅನ್ನೋದು ನೆಗೆಟಿವ್ ಅಂತ ಹೇಳೋಕ್ಕಾಗಲ್ಲ, ಬಿಕಾಸ್ ರೈನಾಕ್ಸಲ್ಲೇ ನಿಮಗೆ ವಾಟರ್ ಪ್ರೂಫ್ ಗ್ಲೌಸ್ಗಳೇ ಬೇರೆ ಬರುತ್ತೆ, ವಿಚ್ ವಿಲ್ ಕಾಸ್ಟ್ ಇದಕ್ಕಿಂತ 1,500 ಜಾಸ್ತಿ. ಬಟ್ ಏನಂದರೆ ನಾನು ಹೇಳ್ದಂಗೆ ಬೇರೆ ಸೀಸನಲ್ಲಿ ಅದು ಯೂಸ್ ಮಾಡೋಕ್ಕಾಗಲ್ಲ. ವಿಂಟರಲ್ಲಿ ಒಂದು ಪಕ್ಷ ಯೂಸ್ ಮಾಡ್ಬೋದು, ಹೆಂಗೋ ನೀವು ಅಡ್ಜಸ್ಟ್ ಆದರೆ, ಯಾಕಂದರೆ ತುಂಬ ಟೈಟಾಗಿರುತ್ತೆ. ಬಟ್ ಮಾನ್ಸೂನಲ್ಲಿ ಬಿಟ್ಟು ಈಗ ಸಮ್ಮರಲ್ಲಿ ಯೂಸ್ ಮಾಡ್ತೀನಿ ಅಂದರೆ ಆಗಲ್ಲ, ಅದೊಂದು ಡಿಸ್ಅಡ್ವಾಂಟೇಜ್. ಈ ಆ್ಯಕ್ಷನ್ ಕ್ಯಾಮ್ರಾ ಆನ್ ಆಫ್ ಅನ್ಪೇರ ಭಾರಿ ಈಸಿ ಅಂತಂದು, ಇದೊಂಚೂರು ಕಷ್ಟ. ಲೆದರ್ ಅಲ್ವಾ, ಇಲ್ಲೊಂದು ಕಡೆ ಯಾವಾಗ ಬಂದಾಗಲೂ ಒಂದು 10-15 ನವಿಲು ಕಾಣಿಸುತ್ತೆ, ಇಲ್ಲೊಂದು ರೈಟಲ್ಲಿ. ಇವತ್ತಿದೆಯಲ್ಲ ಗೊತ್ತಿಲ್ಲ. ಇನ್ಮೇಲೆಲ್ಲ ಒಣ ಸ್ನೇಹಿತರೆ. ಆದಷ್ಟು ಮೋಟೋ ವ್ಲಾಗರ್ಸ್ ಈ ಟೈಮಲ್ಲಿ ಟ್ರಾವೆಲಿಂಗ್ ಅವಾಯ್ಡ್ ಮಾಡ್ತಾರೆ, ಜಸ್ಟ್ ಬಿಕಾಸ್ ಎಲ್ಲ ಕಡೆ ಎಲೆ ಉದುರೋ ಟೈಮು. ಆಮೇಲೆ ಧೂಳು ಕ್ಯಾಮ್ರಾದಲ್ಲಿ ನೀವು ಎಷ್ಟೇ ಪ್ರಯತ್ನ ಪಟ್ಟರು, ಅಂದರೆ ಎಡಿಟಿಂಗಲ್ಲಿ ಆಟ ಆಡಬೇಕಷ್ಟೇ, ಏನಾದ್ರು ಆಪ್ರೇಚರೆಲ್ಲ ಜಾಸ್ತಿ ಮಾಡಿ ಅಷ್ಟು ಮಜಾ ಬರೋಲ್ಲ. ಮಾನ್ಸೂನಲ್ಲಿ ಫುಲ್ಲು ಗ್ರೀನ್. ಸನ್ಸೆಟ್ ಆಗೋಯ್ತಾ? ಅಯ್ಯೋ ಸಕ್ಕದಾಯಿತು, ರೆಡ್ ಆಗಿತ್ತು, ಒಂದು ವೀಡಿಯೋ ಮಾಡಬೇಕಾಗಿತ್ತು. ಸ್ನೇಹಿತರೆ, ಈ ಗ್ಲೌಸ್ ಬಂದುಬಿಟ್ರೆ ಟಚ್ ಸ್ಕ್ರೀನ್ ಸಪೋರ್ಟ್ ಮಾಡುತ್ತಾ ಅಂತ ನಾನು ಹೇಳಿದ್ದೆ. ವಾಸಿ ಇದೆ ನೋಡಿ, ನಂದೀಗ ವಾಸಿ ಇದು ಟಚ್ ಸ್ಕ್ರೀನು, ಗ್ಲೌಸ್ ಹಾಕ್ಕೊಂಡಿದ್ದೀನಿ, ಆರಾಮಾಗಿ ಸಪೋರ್ಟ್ ಮಾಡುತ್ತೆ. ಸೊ ಆ್ಯಂಟಿ ಪಿಂಚ್ ಇಲ್ಲ ಅಂತೆಲ್ಲ ಹೇಳ್ತಾರೆ, ಸ್ಪೆಕ್ಕಲ್ಲಿ ಇದರಲ್ಲಿಲ್ಲ ಆ್ಯಕ್ಚುಲಿ, ಮೊಬೈಲ್ ಪಿಂಚ್ ಇಲ್ಲ. ಬಟ್ ಸ್ಟಿಲ್ ನಿಮ್ಮ ಹತ್ರ ಈ ಥರ ಡಿಸ್ಪ್ಲೇಗಳಿದ್ದರೆ ಆರಾಮಾಗಿ ಆಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಆಮೇಲೆ ಆಸಿದೆ ನಾನು ಯೂಸ್ ಮಾಡ್ತಿದ್ದೀನಿ. ಈಗ ಮೊಬೈಲ್ದೆ ಅಂದರೆ ಮೊಬೈಲ್ದು ಆಗುತ್ತೆ ಎಲ್ಲ, ಒಂದು ಸಲ ಟೆಸ್ಟ್ ಮಾಡೋಣ. ಬಾಬಾ ಮೊಬೈಲ್ ಕೊಡು ಸುಮ್ಮನೆ. ಇಲ್ಲ ಸೊ ಓಕೆ. ಸೊ ಇದೊಂದು ಥರ್ಡ್ ನೆಗೆಟಿವು. ಎಲ್ಲೂ ಯಾವುದೇ ಫಿಂಗರಲ್ಲೂ ನಿಮಗೆ ಮೊಬೈಲ್ ಟಚ್ ಸೆನ್ಸಿಟಿವಿಟಿ ಕೊಟ್ಟಿಲ್ಲ. ನೀವು ಯೂಸ್ ಮಾಡ್ತೀರಾ ಅಂದರೆ ಈ ಥರ ಟಚ್ ಸ್ಕ್ರೀನ್ ಇದ್ದರೆ ಯೂಸ್ ಆಗುತ್ತಿಲ್ಲ. ಅಂದರೆ ಪ್ರತಿ ಸಲ ಗ್ಲೌಸ್ ಬಿಚ್ಚೋಕ್ಕೆ ಏನು ತೊಂದರೆ ಇಲ್ಲ, ತುಂಬ ಈಸಿ ಇದೆ ಬಿಚ್ಚಾಕೋಕ್ಕೆ. ನೀವೆಲ್ಲ ಫೋನ್ಪೇ ಮಾಡ್ತೀರಾ ಅಂತ ಅಂದಾಗೆಲ್ಲ ಟಕ್ಕಂತ ತೆಗಿಬೇಕು, ಫೋನ್ಪೇ ಮಾಡೋಕ್ಕೆ ಮತ್ತೆ ಗ್ಲೌಸ್ ಹಾಕೋಬೇಕು. ಸೊ ಅದೊಂದು ಇನ್ನೊಂದು ಮೂರನೇದು ಅಂದರೆ ಒಂದು ಫಿಂಗರ್ಗಾದರೂ ಕೊಡ್ಬೋದಾಗಿತ್ತು ಅಂತ ಅನಿಸುತ್ತೆ ನನಗೆ. ಆಮೇಲೆ ಇದರಲ್ಲಿ ಇನ್ನೊಂದು ಫೀಚರ್ ಇದೆ, ಈ ಫಿಂಗರ್ಗಳಲ್ಲಿ ನಿಮಗೆ ಒಂದು ಎಕ್ಸ್ಟ್ರಾ ಲೆದರ್ ಕೊಟ್ಟಿದ್ದಾನೆ. ಓಕೆ, ಸೊ ಇದರಿಂದ ಏನೋ ಮಳೆ ಬರ್ತಿದೆ ಅಂದರೆ ವೈಪ್ ಮಾಡ್ಬೋದು. ಹಿಂಗೆ ಮಳೆ ಬರ್ತಿದೆ, ಹೆಲ್ಮೆಟಲ್ಲಿ ಏನಾದರೂ ಕೂತಿದೆ ನೀರು ಅಂದಾಗ ಹಿಂಗೆ ವೈಪ್ ಮಾಡ್ಬೋದು. ಸೊ ಅದನ್ನು ಕೊಟ್ಬಿಟ್ಟು ಮೊಬೈಲ್ ಪಿಂಚ್ ಕೊಟ್ಟಿಲ್ಲ. ಸೊ ಅದೊಂದು ಕಮ್ಮಿ ಅನ್ನಿಸ್ತು ನನಗೆ. ನೋಡಿ, 5 ನಿಮಿಷ ಬೇಗ ಬಂದರೆ ಒಳ್ಳೆ ಸನ್ಸೆಟ್ ಆಗ್ತಾಯಿತ್ತು. ಒಳ್ಳೆ ಸನ್ಸೆಟ್ ಪಾಯಿಂಟು. ಬಟ್ ಸನ್ಸೆಟ್ ಆಗ್ತಿಲ್ಲ, ಆಗೋಗ್ಬಿಟ್ಟಿದೆ ಆಲ್ರೆಡಿ. ಎಷ್ಟು ಕೆಲವ್ದು ಯಾವುದೋ ಒಂದು ವೀಡಿಯೋ ನೋಡ್ತಾ ಇದ್ದೆ, ಆಸ್ಟ್ರೇಲಿಯನ್ ಬ್ರಾಡ್ಕಾಸ್ಟಿಂಗು ಕ್ರಿಕೆಟ್ ನಡಿಬೇಕಾದ್ರೆ ನಾವು ಎಂಥ ಕ್ಯಾಮ್ರಾ ತೋರಿಸಿದ್ರು ಇಂಡಿಯಾದಲ್ಲಿ ಕ್ರಿಕೆಟ್ ನಡಿಬೇಕಾದ್ರೆ ಅಷ್ಟು ನೀಟಾಗಿ ಕಾಣಿಸಲ್ಲ ಅಂತ. ಬಟ್ ನಮ್ಮ ದೇಶದಲ್ಲಿ ಗ್ಲೋಬಲ್ ವಾರ್ಮಿಂಗ್ ಯಾವ ಲೆವೆಲ್ಗೆ ಆಗಿದೆ ಅಂದರೆ ನೋಡಿ, ಅಲ್ಲಿ ಹೋಗ್ತಾ ಇದೆ. ಅಂದರೆ ನಾವು ಪ್ರಕೃತಿನೇ ಹಾಳಾಗ್ಬಿಟ್ಟಿದೆ. ನೋ ಮ್ಯಾಟರ್ ಯಾವುದೇ ಒಂದು ಒಳ್ಳೆ ಕ್ಯಾಮ್ರಾ ಯೂಸ್ ಮಾಡಿದ್ರು ಬ್ರಾಡ್ಕಾಸ್ಟಿಂಗಲ್ಲಿ ಬೇರೆ ಕಂಟ್ರೀಸ್ಗೆ ಹೋಲಿಸ್ಕೊಂಡ್ರೆ ಬರೋಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ಕ್ಲಾರಿಟಿ. ಸೊ ಬ್ಲೇಮ್ ಮಾಡೋಕ್ಕಾಗಲ್ಲ ಸೋನಿನೇ ಆಗಲಿ ಯಾವುದೇ ಕ್ಯಾಮ್ರಾನೇ ಆಗಲಿ. ಓಕೆ ಸ್ನೇಹಿತರೆ, ಸೊ ನಾನು ಆಗಲೇ ಹೇಳಿದೆ ಇದೊಂದು ಪಾಯಿಂಟು, ನೀವು ಪೆಟ್ರೋಲ್ ಬಂಕಲ್ಲಿ ಏನಾದರೂ ಗ್ಲೌಸ್ ಬಿಚ್ಚಿ ಹಾಕಲೇಬೇಕಾಗತ್ತೆ. ನಂದು ಹಳೇದ್ರಲ್ಲಾಗಿರೋ UPI ಸ್ಕ್ಯಾನ್ ಮಾಡ್ಬಿಟ್ಟು ಹಂಗೆ ಹೊಡಿತಾ ಇದ್ದೆ. ಇದೊಂದು ಆ್ಯಂಟಿ ಪಿಂಚ್ ಇಲ್ದಿರೋದನ್ನ ಫೋನ್ ಯೂಸ್ ಆಗೋಲ್ಲ. ಬಟ್ ಆಸಿದೆಲ್ಲ ನೀಟಾಗಿ ವರ್ಕ್ ಆಗುತ್ತೆ, ಏನು ತೊಂದರೆ ಇಲ್ಲ. ಮೇ ಬಿ ಇದಕ್ಕೂ ನಾನು ಟೆಂಪರ್ ಗ್ಲಾಸ್ ಹಾಕ್ಬಿಟ್ರೆ ವರ್ಕ್ ಆಗೋಲ್ಲ ಅನಿಸುತ್ತೆ. ಫೋನು ಅದೇ ಥರ ಅನಿಸುತ್ತೆ, ಟೆಂಪರ್ ಗ್ಲಾಸ್ ಇಲ್ಲ ಅಂದರೆ ವರ್ಕ್ ಆಗುತ್ತೆ. ಇನ್ನೊಬ್ಬರು ಪ್ರಶ್ನೆ ಕೇಳಿದ್ವಿ ಕಮೆಂಟ್ ಸೆಕ್ಷನಲ್ಲಿ, ಈ ಆಸಿದು ಕಂಪ್ಲೀಟ್ ರಿವ್ಯೂ ಕೊಡಿ ಅಂತ. ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಕೊಡ್ತೀನಿ. ನೀವೇನೋ ಇನ್ಸ್ಟಾಲೇಷನ್ ಏನೋ ನೋಡಿಲ್ಲ ಅಥವಾ ಇನಿಷಿಯಲ್ ಫೀಡ್ಬ್ಯಾಕ್ ಗೊತ್ತಿಲ್ಲ ಅಂದರೆ ದಯವಿಟ್ಟು ಇಲ್ಲಿ ಐ ಬಟನಲ್ಲಿ ವೀಡಿಯೋ ಬರ್ತಾ ಇರುತ್ತೆ, ಅದನ್ನು ಚೆಕ್ ಮಾಡಿ. ಇದ್ರ ಮೇಲೆ ಡೀಟೇಲ್ ಬೇಕು ಅಂದರೆ ಖಂಡಿತವಾಗ್ಲೂ ಕೊಡ್ತೀನಿ. ಈಗ ಹೇಳಬೇಕು ಅಂದರೆ ಒಂದೇ ಒಂದು ನನಗೆ
ಮೇ ಬಿ ಎಲ್ಲೋ ಒಂದು ಕಡೆ ದೇ ಕುಡ್ ಹ್ಯಾವ್ ಡನ್ ಬೆಟರ್ ಅನ್ನೋದು ಇಲ್ಲಿ ನೋಡಿ. ಈ ಪ್ಯಾನಲ್ಗೆ ಹೋದರೆ ಈಗ ಏರ್ ಪ್ರೆಷರ್ ಕರೆಕ್ಟಾಗಿ ತೋರಿಸ್ತಿದೆ, ಬಿಕಾಸ್ ನಾವು ಒಂದು 12-13 ಕಿಲೋಮೀಟ್ರ್ ಬಂದುಬಿಟ್ಟಿದ್ದೀವಿ. ಅದೇ ನೀವು ಗಾಡಿ ತೆಗಿಬೇಕಾದ್ರೆ ಕರೆಕ್ಟಾಗಿ ಇಲ್ಲಿ ವ್ಯಾಲ್ಯೂ ತೋರಿಸಲ್ಲ, ಸ್ವಲ್ಪ ರನ್ ಆಗಬೇಕು. ಸೊ ನೀವು ಯಾವತ್ತು ರೈಡ್ಗೆ ಹೋಗ್ಬೇಕಾದ್ರೆ ಪ್ರತಿ ಸಲ ಏನಾಗುತ್ತೆ, ನೀವು ಗಾಡಿ ಅಂದಮೇಲೆ ಆಯಿಲ್ ಚೆಕ್ಕು, ಲೂಬು, ಏರೆಲ್ಲ ಚೆಕ್ ಮಾಡೋದು ರೈಡ್ ಹೋಗೋಕ್ಕಿಂತ ಮುಂಚೆ. ಓಕೆ, ಸೊ ಇದನ್ನು ನೋಡ್ಕೊಂಡು ಡಿಸೈಡ್ ಮಾಡೋಕ್ಕಾಗಲ್ಲ. ಗಾಡಿ ಸ್ವಲ್ಪ ರನ್ ಆದಮೇಲೆ ಯು ವಿಲ್ ಗೆಟ್ ಟು ನೋ ಏನಾಗಿದೆ ಅನ್ನೋದು. ಸೊ ಅದೊಂದು ಎಲ್ಲ ಒಂದು ಕಡೆ ನಂಗೆ ಇಷ್ಟ ಆಗಿಲ್ಲ. ಇದೊಂದೇ ಅಲ್ಲ, ಇನ್ನೂ ಒಂದು 2-3 ನೆಗೆಟಿವ್ಸ್ ಇದೆ. ಬಟ್ ಕಂಪ್ಲೀಟ್ ಡೀಟೇಲು ಮುಂದಿನ ದಿನಗಳಲ್ಲಿ ಕೊಡ್ತೀನಿ. ಆಮೇಲೆ ನಿಮ್ಗೊಂದು ಡೌಟ್ ಇರುತ್ತೆ, ಈಗ ಆ್ಯಂಡ್ರಾಯ್ಡ್ ಫೋನೇ ಯೂಸ್ ಮಾಡ್ಬೋದಲ್ಲ, ವೈ ದಿಸ್ ಅಂತ. ಸೊ ಅದ್ರ ಬಗ್ಗೆನೂ ವೀಡಿಯೋ ಮಾಡ್ತೀನಿ ಸದ್ಯಕ್ಕೆ. ಬಟ್ ಸೋ ಫಾರ್ ಈ ಪ್ರೈಸ್ಗೆ ಒಂದು 13,000-14,000ದಲ್ಲಿ ದಿಸ್ ಈಸ್ ಗುಡ್ ಗುರು. ತುಂಬ ಕನ್ವೀನಿಯೆಂಟ್, ಈಸಿಯಾಗಿ ಪಟ್ಟಂತ ಫೋನ್ ಕನೆಕ್ಟ್ ಆಗುತ್ತೆ, ತೊಂದರೆ ಇಲ್ಲ. ಸೆಕೆಂಡ್ರಿ ಫೋನ್ ಕ್ಯಾಮ್ರಾ ಹಾಳಾಗುತ್ತೆ ಅನ್ನೋದಿಲ್ಲ. ಆಮೇಲೆ ಫೋನ್ ಹೀಟಿಂಗ್ ಇಶ್ಯೂಸ್ ಆಗುತ್ತೆ. ಹಿಮಾಲಯನ್ದು ನೀವು ನ್ಯಾವಿಗೇಷನ್ ಹಾಕ್ಕೊಂಡ್ರು ಅಷ್ಟೇ, ಅಥವಾ ಸೆಕೆಂಡ್ರಿ ಫೋನ್ ಯೂಸ್ ಮಾಡಿದ್ರು ಅಷ್ಟೇ. ತುಂಬ ಲಾಂಗ್ ರೈಡ್ ಮಾಡ್ತೀರಾ ಅಂದರೆ ಸಮ್ಮರಲ್ಲಿ ಅಥವಾ ನಾರ್ಮಲ್ ಮಧ್ಯಾಹ್ನನೇ ಫೋನ್ ತುಂಬ ಹೀಟಪ್ ಆಗುತ್ತೆ, ನಿಮಗೆ ಭಯ ಆಗಿಬಿಡುತ್ತೆ, ಅಲ್ಲಿಂದ ತೆಗೆದುಬಿಡ್ತೀರಾ ಹೋಲ್ಡರಿಂದ. ಸೊ ಈ ಥರದ್ದೆಲ್ಲ ಫ್ಯಾಕ್ಟ್ರಿಗೆ ಐ ಥಿಂಕ್ ದಿಸ್ ಈಸ್ ಗುಡ್. ಸೊ ಕತ್ಲಾಯ್ತಾ ಬಂತು ಸ್ನೇಹಿತರೆ. ಸಾರಿ, ನಾನು ಸನ್ಸೆಟ್ ತೋರಿಸೋಣ ಅಂದ್ಕೊಂಡೆ, ಬಟ್ ಸ್ವಲ್ಪ ಲೇಟಾಗೋಯ್ತು. ಈ ಗ್ಲೌಸ್ ಬಗ್ಗೆ ಇನ್ನೇನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನನಗಂತೂ ಅಟ್ ಎ ಫಸ್ಟ್ ಗ್ಲಾನ್ಸ್ ತುಂಬ ಖುಷಿ ಆಯಿತು. ನಾನು ಪ್ರತಿ ಗ್ಲೌಸು ತೊಗೋಬೇಕಾದ್ರೆ ಅಷ್ಟು ಈಸಿಯಾಗಿ ಸೆಟ್ ಆಗ್ತಾ ಇರಲಿಲ್ಲ. ನನಗೆ ಸ್ವಲ್ಪ ಟೈಮ್ ತೊಗೋತಾ ಇತ್ತು ಗ್ಲೌಸ್ ಸೆಟ್ ಆಗೋಕ್ಕೆ ಕೈಗೆ. ಬಟ್ ಇದು ಹಾಕೊಂಡಿದ್ದ ತಕ್ಷಣ ಈಸಿಯಾಗಿ ಸೆಟ್ ಆಗುತ್ತೆ. ಆಮೇಲೆ ನಾನು ಹೇಳ್ದಂಗೆ ವೇರಿಂಗು, ರಿಮೂವಿಂಗು ಅಂದರೆ ಹಾಕಿ ತೆಗೆಯೋದು ಗ್ಲೌಸ್ನ ತುಂಬ ಈಸಿ. ಸೊ ಇದಿಷ್ಟು ಮಾಹಿತಿ. ಯಾರ್ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ಬ್ಲಾಗ್ಸಲ್ಲಿ ಸಿಗೋಣ. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆದಷ್ಟು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಸೈನಿಂಗ್ ಆಫ್ ಫ್ರಮ್ ಮೋಟರ್ ಸುದ್ದಿ. ಟೇಕ್ ಕೇರ್.